ಈಗ ಆ್ಯಕ್ಟಿಂಗ್ ಮಾಡ್ತಾರೆ, ಹೀರೋ ಆಗಲಿ ಹೀರೋಯಿನ್ ಆಗಲಿ ಮೇಡಮ್, ಅದು ಆ್ಯಕ್ಟಿಂಗ್ ಬಂದರೆ ಮಾತ್ರನೇ ಅವ್ರು ಬೆಳೆಯೋದಕ್ಕೆ ಸಾಧ್ಯ. ಈಗ ಎಲ್ಲೋ ಬೇರೆಯವ್ರು ಬರ್ತಾರೆ, ಏನೋ ಮಾಡ್ತಾ ಇರ್ತಾರೆ, ಸಿಂಕೇ ಆಗ್ತಾರಲ್ಲ. ಇದರಲ್ಲಿ ನೀವು ನೋಡಿದ್ರೆ ಇಬ್ಬರು ಪೇರು ಅಷ್ಟೇ ಯಾವ ರೀತಿ ಸಿಂಕ್ ಆಗಿದೆ ಅಂತ ಹೇಳಿದ್ರೆ, ಜನ ನೋಡಿದ್ರೆ ರಿಯಲ್ ಆಗಿ ಗಂಡ ಹೆಂಡತಿಯಪ್ಪ ಇವರು, ಆ ರೀತಿ ಇದು ಅಷ್ಟು ಚೆನ್ನಾಗಿ ಇದಾಗಿದೆ. ಆ ರೀತಿ ಮಾಡೋದಕ್ಕೇನೆ ಪ್ರಮೋದು ಇದಕ್ಕೆ ಈ ಮಟ್ಟಕ್ಕೆ ಇದ್ರಲ್ಲಿ ಬಂದಿರೋದು. ಅವ್ರು ನೆಕ್ಸ್ಟ್ ಒಳ್ಳೆ ಆಗ್ಬೇಕು, ನೋಡೋಣ ದೇವರು ಯಾವಾಗ ಕಂಡುಬಿಡ್ತಾರೋ. ಸರ್ ಏನಂದ್ರೆ ಈಗ ಡೈರೆಕ್ಟರ್ ಸಿನಿಮಾ ಮಾಡಿರ್ತಾರೆ, ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ಮೇಲೆ ರಿಲೀಸಿಗೆ ರೆಡಿ ಆಗುತ್ತೆ. ಅಂಡ್ ಇವರೆಲ್ಲ ಆಕ್ಟ್ ಮಾಡಿರ್ತಾರೆ. ಆಸ್ ಎ ಪ್ರೊಡ್ಯೂಸರ್ ಒಬ್ಬ ಫಸ್ಟ್ ಆಡಿಯನ್ ಅಂತ ಹೇಳ್ಬೋದು. ಸೊ ಆಡಿಯನ್ ಆಗಿ ಸಿನಿಮಾ ಬಗ್ಗೆ ಎಷ್ಟು ಖುಷಿ ಇದೆ? ಅಯ್ಯೋ ತುಂಬ ಖುಷಿ ಇದೆ ನನಗೆ. ಫಸ್ಟ್ ಟೈಮು ನಾನು ಮ್ಯೂಸಿಕ್ ಡೈರೆಕ್ಟರ್ ನೋಡಿ, ನಾವು ಇವಾಗ ನಿನ್ನೆಯಿಂದ ಮ್ಯೂಸಿಕ್ ಮಾತಾಡಲಿಲ್ಲ. ಆ ಮ್ಯೂಸಿಕ್ ಡೈರೆಕ್ಟ್ರು ಏನು ರೆಕಾರ್ಡಿಂಗ್ ಮಾಡಿದಾರಲ್ಲ, ಆ ರೆಕಾರ್ಡಿಂಗಲ್ಲಿ ನಿಜ ಹೇಳ್ಬೇಕು ಅಂದರೆ ಫಸ್ಟ್ ಹೀರೋ ಆ ರೆಕಾರ್ಡಿಂಗ್ ನಮ್ಮ ವಿಜಯ್ ಗುಮ್ಮಿನೇನಿ ಏನು ಮಾಡಿದಾರೋ. ಯಾಕಂದರೆ ಲವ್ ಸೀನ್ ಬರೋವಾಗ ಅದಕ್ಕೆ ಆದಂಥ ಒಂದು ರೆಕಾರ್ಡಿಂಗು, ಮತ್ತು ಸ್ನೇಹ ಫ್ರೆಂಡ್ಶಿಪ್ ಬರೋವಾಗ ಅದಕ್ಕೆ ಆದಂಥ ಒಂದು ರೆಕಾರ್ಡಿಂಗು, ಮತ್ತು ಫೀಲಿಂಗ್ಸ್ ಇದು ಬಂದಾಗ ಅದರದ್ದೇ ಆದಂಥ ಒಂದು ಮ್ಯೂಸಿಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಜವಾಳು. ಹ್ಯಾಂಡ್ಸ್ ಅಪ್ ಅವ್ರಿಗೆ. ನಾನು ಅಲ್ಲಿ ನೋಡಿದಾಗೆ ನನಗೆ ಟಕ್ ಅಂತ ಇದನ್ನ ತೊಗೊಂಡೋಗ್ಬೇಕು, ಏನಾಗುತ್ತೋ ಆಗಲಿ ಫುಲ್ ನಾವು ಪ್ರಮೋಷನ್ನಾಗಿ ತೊಗೊಂಡೋಗ್ಬೇಕು ಅಂತ ಅಲ್ಲೇ ಡಿಸೈಡ್ ಮಾಡ್ಬಿಟ್ಟೆ ನಾನು ಫಸ್ಟ್ ಡೇ. ಆಮೇಲೆ ಒಂದು 6 ಸಲ 7 ಸಲ ಆಯ್ತು. ಆಕ್ಚುಲಿ ನಮ್ಮ ಪ್ರೊಡ್ಯೂಸರು ಯಾವಾಗ ತೋರಿಸ್ತೀರಾ ಸಿನಿಮಾ ಅಂತ ತುಂಬಾ ಆತರ ಮಾಡ್ತಿದ್ರು. ಯಾಕೆ ಇಷ್ಟೊತ್ತವರೆಗೂ ಇಷ್ಟು ದೊಡ್ಡ ಶೂಟಿಂಗ್ ಮಾಡಿದೀವಿ, ಯಾಕೆ ಇವಾಗ ಆತರ ಮಾಡ್ತಿದಾರಲ್ಲ ಅನ್ಕೋತಿದ್ದೆ. ಯಾಕೆ ಅಂದ್ರೆ ಅವ್ರು ಜಡ್ಜ್ ಮಾಡ್ಬೇಕಿತ್ತು, ಅವ್ರಿಗೆ ಇಷ್ಟ ಆಗ್ಬೇಕಿತ್ತು. ಅದಕ್ಕೆ ಫಸ್ಟ್ ಟೈಮ್ ಅವ್ರಿಗೆ ಏನು ಖುಷಿ ಕೊಡ್ತೋ ಅಲ್ಲಿಂದ ಸ್ಟಾರ್ಟ್ ಮಾಡಿರೋದು, ಇನ್ನೂ ನಿಲ್ಸಿಲ್ಲ. ದುಡ್ಡು ಹೋಗ್ತಾನೆ ಇದೆ ಪ್ರಮೋಷನ್ಸ್ಗೆ, ಅವರು ಹೋಗಿ ಎಲ್ಲದಕ್ಕೂ ರೆಡಿ ಇದ್ದಾರೆ ಅವರು. ಸೊ ಖುಷಿ ಆಗುತ್ತೆ. ಅವ್ರು ಫಸ್ಟ್ ಟೈಮ್ ಇಷ್ಟಪಟ್ಟು ಒಂದು ಸಿನಿಮಾ ಇಂಡಸ್ಟ್ರಿಗೆ ಬಂದು ಒಂದು ಸಿನಿಮಾ ಮಾಡಿ ಆ ಸಿನಿಮಾ ಇಷ್ಟ ಆಗೋದಿದೆಯಲ್ಲ, ತುಂಬ ದೊಡ್ಡ ವಿಷಯ ಅದು. ಈ ಸಿನಿಮಾ ಅವ್ರಿಗೆ ಅಷ್ಟು ಖುಷಿ ಕೊಟ್ಟಿದೆ. ಸೊ ಅದರಲ್ಲಿ ನಾವಿರೋದು ನಮ್ಗೆ ಖುಷಿ ಕೊಡ್ತಿದೆ ಆಕ್ಚುಲಿ. ಓಕೆ, ಏನಂದ್ರೆ ಫುಲ್ ಇಂಟರ್ವ್ಯೂಸ್ ಎಲ್ಲ ನಾನು ಕೇಳಿದ್ದು ವಿಭಿನ್ನವಾದ ಪಾತ್ರ ಅಂತ. ಸೊ ವಿಭಿನ್ನವಾದ ಪಾತ್ರದ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ, ಆಕ್ಚುಲಿ ಅದು ವಿಭಿನ್ನ ಅಲ್ಲಮ್ಮ, ಇದನ್ನ ಯಾರು ಬೇಕಾದ್ರೂ ಮಾಡ್ಬೋಯ್ತು. ಆಕ್ಚುಲಿ ಸ್ಪೀಕಿಂಗ್, ನಾನು ಸ್ವಲ್ಪ ಸುಳ್ಳು ಪಡಿ ಹೇಳಕ್ಕಾಗಲ್ಲ ನನಗೆ. ಈ ಪಾತ್ರ ಯಾರು ಬೇಕಾದ್ರೂ ಮಾಡ್ಬೋಯ್ತು, ನಾನು ಮಾಡಿರಲಿಲ್ಲ ಅಷ್ಟೇ. ಒಂದು ರೊಮ್ಯಾಂಟಿಕ್ ಬಾಯ್ ಪಾತ್ರ ನಾನು ಮಾಡಿರಲಿಲ್ಲ, ಲವರ್ ಬಾಯ್ ಪಾತ್ರ. ಬಿಕಾಸ್ ರಫ್ ಆಗಿ ಆ್ಯಕ್ಷನ್, ಸ್ವಲ್ಪ ಟ್ಯಾನ್ ಮೇಕಪ್ ಎಲ್ಲ ಮಾಡಿಕೊಂಡು ಈ ಬಾಂಡ್ರವಿ ಈ ಥರದ್ದೆಲ್ಲ ಮಾಡಿದ್ದೆ ನಾನು. ರತ್ನ ಪ್ರಪಂಚ ಸ್ವಲ್ಪ ರಫ್ ಆ ಥರ ಇತ್ತೆ ಹೊರತು ಈ ಥರ ಕ್ಯೂಟೆಸ್ಟ್ ಆಗಿ ಏನೋ ಮಾಡಿರಲಿಲ್ಲ ನಾನು. ಒಂದು ಮಾಡಬೇಕಲ್ಲ ಲವ್ ಸ್ಟೋರಿ ಅಂತಿದ್ದೆ, ಅದರಲ್ಲೂ ಕೂಡ ಬರೀ ಲವ್ ಸ್ಟೋರಿ ಬೇಕಿರಲಿಲ್ಲ ನನಗೆ. ಅದಕ್ಕೊಂದು ಎಮೋಷನ್ಸು, ಒಂದಷ್ಟು ಸ್ವಲ್ಪ ಆ್ಯಕ್ಷನ್ ಬೇಕಿತ್ತು. ಅದು ಕೆಲವು ಸಲ ಭಗವಂತ ಹೆಂಗೆ ಕೊಡ್ತಾನೆ ಅಂದರೆ, ನಾವೇನು ಹುಡುಕ್ತಿರ್ತೀವಿ ಕೊಟ್ಬಿಡ್ತಾನೆ ಅವ್ನು ರಪ್ ಅಂತ. ಆ ಥರದ ಕೆಟಗರಿಯ ಪಾತ್ರ ಇದು. ಬಟ್ ನನಗೆ ತುಂಬ ಇಷ್ಟ ಆಗಿದ್ದು ಪೃಥ್ವಿ ಪಾತ್ರ. ಬಿಕಾಸ್ ಅದು ಕಷ್ಟ, ಅದನ್ನು ಎಲ್ಲರೂ ಮಾಡೋಕ್ಕಾಗಲ್ಲ. ಪೃಥ್ವಿ ಥರದವ್ರು ಮಾತ್ರ, ಒಬ್ಬ ಒಳ್ಳೆ ಆ್ಯಕ್ಟರ್ ಮಾತ್ರ ಮಾಡೋಕ್ಕಾಗೋದು ಅದನ್ನು. ಸೊ ನನ್ನ ಪಾತ್ರ ನಾನು ಮಾಡಿರೋದ್ರಿಂದ ನಂಗೆ ಖುಷಿ ಕೊಡ್ತಿದೆ. ಬಿಕಾಸ್ ಫಸ್ಟ್ ಟೈಮ್ ಮಾಡಿರೋದ್ರಿಂದ, ಚೆನ್ನಾಗಿ ಬೇರೆ ಆಗಿರೋದ್ರಿಂದ, ಇದು ಕೆಮಿಸ್ಟ್ರಿ ಎಲ್ಲ ವರ್ಕ್ ಆಗ್ಬಿಟ್ಟಿರೋದ್ರಿಂದ ಓಕೆ ಅಪ್ಪ ಅಂತ ಖುಷಿ ಇದೆ ಅಷ್ಟೇ. ಆ ಪಾತ್ರ ಯಾರು ಬೇಕಾದ್ರೂ ಮಾಡ್ಬೋಯ್ತು. ನಂಗೆ ಪೃಥ್ವಿ ಪಾತ್ರ ಈ ಸಿನಿಮಾದಲ್ಲಿ ತುಂಬ ಇಷ್ಟ. ಅದರಲ್ಲೂ ಕೊನೆಯ ಒಂದು 10 ನಿಮಿಷ 15 ನಿಮಿಷ ಪೃಥ್ವಿ ಎಂಥ ಒಳ್ಳೆ ಆ್ಯಕ್ಟ್ರಪ್ಪ ಇವನು ಅನಿಸ್ಬಿಡುತ್ತೆ, ಎಂಥವ್ರಿಗೂ ಅನಿಸುತ್ತೆ. ನಾವು ಆ್ಯಕ್ಟ್ ಮಾಡಿದರೂ ಕೂಡ ನಮ್ಮ ಕಣ್ಣಲ್ಲೇ ನೀರು ಬರ್ತಿದ್ದಾರೆ ಅವರ ಪರ್ಫಾರ್ಮೆನ್ಸು ಅಂದರೆ. ಸೊ ಆ ಪಾತ್ರ ತುಂಬ ಕಷ್ಟ, ಅದನ್ನು ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಏನಂದ್ರೆ ಇಬ್ರು ಹೀರೋ ಒಂದು ಫಿಲ್ಮ್ ಅಲ್ಲಿ ಮಾಡಿದಾಗ ಇಷ್ಟು ಅವ್ರ ಬಗ್ಗೆ ನೀವು ಹೇಳೋದು, ನಿಮ್ಮ ಬಗ್ಗೆ ಅವ್ರು ಹೇಳೋದು ತುಂಬಾ ಕಡಿಮೆ. ಸೊ ನೀವಿಬ್ರು ಮಧ್ಯೆ ಅಷ್ಟೊಂದು ಬಾಂಡಿಂಗ್ ಇಲ್ಲ. ಹೌದು. ಸಿನಿಮಾದಲ್ಲಿ ಆ ಥರ ಒಂದು ಫ್ರೆಂಡ್ಶಿಪ್ ಇದ್ರೇ ಎಲ್ರಿಗೂ ಹೇಳ್ತಾರೆ. ನಾನು ಎಲ್ಲ ಹೀರೋಗಳಿಗೆ ಎಲ್ರಿಗೂ ಹೇಳ್ತೇನೆ, ನಾನು ಯಾರಾದರೂ ನೋಡ್ತಾ ಇರಲಿ, ಆ ಥರ ಬಾಂಡಿಂಗ್ ಇರಬೇಕು. ಅವ್ರ ಸಿನಿಮಾನ ಇವರ ಹೊಗಳ್ಬೇಕು, ಇವ್ರ ಸಿನಿಮಾನ ಅವ್ರು ಹೊಗಳ್ಬೇಕು, ಅವ್ರಿಗೆ ಇವ್ರು ಸಪೋರ್ಟ್ ಮಾಡಬೇಕು. ಏನಂದರೆ ಇಲ್ಲಿ ಕಾಂಪಿಟೇಷನ್, ಅದು ಬಿಡಬೇಕು. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅದನ್ನು ಬಿಡಬೇಕು. ರಿಯಲ್ ಆಗಿ ಒಂದು ಫ್ರೆಂಡ್ಲಿ ಆಗಿ ಹೋಗ್ಬೇಕು. ಎಲ್ಲ ಇದರಲ್ಲೂ ಹೇಳ್ತಾರೆ. ನಾನು ಈಗ ಏನೇನು ನಡೀತಾ ಇದೆ ನಿಮ್ಗೆ ಗೊತ್ತಿದೆಯಲ್ಲ. ಇದೇ ಇರ್ತವೆ ಅಂದರೆ ಆ ಸಪೋರ್ಟಿವ್ನೆಸ್ ಇದ್ದಾಗ ಬೆಳವಣಿಗೆ ಖುಷಿ ಆಗುತ್ತೆ. ಏನು ಯಾರೋ ಇದ್ದಾರೆ ನಮ್ಮ ಸಪೋರ್ಟ್ಗೆ ಅನ್ಸೋ ಫೀಲ್ ಚೆನ್ನಾಗಿದೆ. ಅದು ಒಬ್ಬರೇ ಬೆಳೆಯೋದಿಲ್ಲ, ಅದು ಕಷ್ಟ ಯಾವಾಗಲೂ ಅಷ್ಟೇ. ಸ್ಕ್ರ್ಯಾಚಿಂದ ಆಮೇಲೆ ನಮ್ಮ ಥರದವರು ಸ್ಕ್ರ್ಯಾಚಿಂದ ಶುರು ಮಾಡಿರ್ತೀವಿ. ಏನೂ ಇಲ್ಲದೆ, ಬ್ಯಾಕ್ ಡ್ರಾಪ್ ಇಲ್ಲದೆ, ಏನೂ ಹಿಂದೆ ಬಂದಿರ್ತೀವಿ. ಏನೋ ನಂಬ್ಕೊಂಡು, ಆಡಿಯನ್ಸ್ ನಂಬ್ಕೊಂಡು, ಕೆಲಸ ನಂಬ್ಕೊಂಡು. ಇಲ್ಲಿ ಬಂದ ಮೇಲೆ ಈ ಥರ ಪ್ರೊಡ್ಯೂಸರ್ಗಳು, ಡೈರೆಕ್ಟರ್ಗಳು, ಇನ್ನೊಂದಷ್ಟು ಜನ ಹೀರೋಗಳು ಸಪೋರ್ಟ್ ಮಾಡಿದಾಗ ಒಂದು ಫೀಲಿಂಗ್ ಅಂದರೆ ಕೆಲಸ ಮಾಡೋರಿಗೆ. ಆಮೇಲೆ ಯಾರು ದುರಹಂಕಾರ ಆಡ್ತಾರೆ ಅಥವಾ ಆಟಿಟ್ಯೂಡ್ ತೋರಿಸ್ತಾರೆ ಅವ್ರಿಗೆ ಮಾಡೋ ಅವಶ್ಯಕತೆ ಇಲ್ಲ, ಅವ್ರು ಮಾಡ್ಕೋತಾರೆ. ನಾವು ಹಂಬಲಾಗಿದ್ದಾರೆ, ಕೆಲಸ ಮಾಡ್ತಾರೆ ಅಂದಾಗ ಅಂಥವ್ರು ಸಪೋರ್ಟ್ ಮಾಡಿದ್ರೆ ಈಸಿ ಆಗುತ್ತೆ ಬೆಳೆಯೋಕ್ಕೆ. ಬಿಕಾಸ್ ನಮ್ಗೆ ಯಾರು ಇರಲ್ಲ ಬ್ಯಾಕ್ ಡ್ರಾಪಲ್ಲಿ. ಅದನ್ನು ಮಾಡ್ತಾರೆ ನಮ್ಮ ಇಂಡಸ್ಟ್ರಿಯಲ್ಲಿ. ತುಂಬ ಜನ, ಎಷ್ಟು ಜನ ನಮಗೆ ದರ್ಶನ್ ಸಾರು, ಸುದೀಪ್ ಸಾರು, ನಮ್ಮ ಧನಂಜಯ್ ಅವರು, ಧ್ರುವ ಸಾರು,
ಎಷ್ಟು ಜನ ಈಗ ನೋಡಿ ಡಾರ್ಲಿಂಗ್ ಕೃಷ್ಣ ಇಂದ ಹಿಡಿದು ಎಲ್ಲರೂ ಇವತ್ತು ಈವೆಂಟ್ಗೆಲ್ಲ ಬಂದಿದ್ರಲ್ಲ, ಸೊ ಅವರೆಲ್ಲ ಖುಷಿ ಆಗುತ್ತಮ್ಮ. ಅಂದರೆ ಈ ಇಂಡಸ್ಟ್ರಿಲಿ ನಾ ಸಪೋರ್ಟ್ ಇದ್ದೇ ಇರುತ್ತೆ. ಬಟ್ ಈ ಥರ ಒಟ್ಟಿಗೆ ಕೆಲಸ ಮಾಡಿದಾಗ ಒಂದು ಬಾಂಡಿಂಗ್ ಬೆಳೆಯುತ್ತೆ. ಅದರಲ್ಲೂ ಈ ಥರ ಪೃಥ್ವಿ ಥರದ ಆ್ಯಕ್ಟರ್ ಇದ್ದಾಗ ತುಂಬ ಅವ್ರು ಆರಾಮಿರ್ತಾರೆ, ಏನು ಈಗೋಯಿಸ್ಟಿಕ್ ಪ್ರಾಬ್ಲಮ್ಸ್ ಇಲ್ಲ. ಆಮೇಲೆ ಅವ್ರು ನಮ್ಮನ್ನು ಅಷ್ಟು ಮೇಲೆ ನೋಡ್ತಿರ್ತಾರೆ ಒಳ್ಳೆ ಆ್ಯಕ್ಟ್ರು ಅಂತ, ನಮ್ಗೆ ಅವ್ರು ಅಷ್ಟು ಮೇಲೆ ಕಾಣಿಸ್ತಿರ್ತಾರೆ ಒಳ್ಳೆ ಆ್ಯಕ್ಟ್ರು ಅಂತ. ಸೊ ನಮ್ಮ ಬಾಂಡಿಂಗ್ ತುಂಬ ಚೆನ್ನಾಗಿದೆ. ನೀವು ಮೊನ್ನೆ ರೇಚಲ್ ಒಂದು ಮಾತು ಹೇಳ್ತಿದ್ರು, ಇದರಲ್ಲಿ 2 ಲವ್ ಸ್ಟೋರಿ ಇದೆ, ನಮ್ದೊಂದು ಪೇರು ಅವ್ರದೊಂದು ಪೇರು, ಇನ್ನೂ ಒಂದು ಲವ್ ಸ್ಟೋರಿ ಇದೆ ಪೃಥ್ವಿ ಮತ್ತೆ ಪ್ರಮೋದ್ ಪೇರು ಅಂತ. ಅದು ಹಂಗಾಗಿದೆ ಆ್ಯಕ್ಚುಲಿ ಕೂಡ ನಮ್ಮದೇ ಒಂದು ಲವ್ ಸ್ಟೋರಿ ಥರ ಆಗಿದೆ. ಕೊನೆಗೆ ಗೊತ್ತಾಗುತ್ತದು ಎಷ್ಟು ನನಗೇನೆ ಆ್ಯಕ್ಟ್ ಮಾಡುವಾಗಲೂ ಅನಿಸ್ತಿತ್ತು. ಅಲ್ಲೊಂದು ಡೈಲಾಗ್ ಬರುತ್ತೆ, ಅದು ಹೇಳ್ಬಾರ್ದು ನಾನು, ಆ ಡೈಲಾಗ್ ರಿಯಲ್ ಇದೆ ಆ್ಯಕ್ಚುಲಿ. ಅದು ಕಷ್ಟ ಆಗ್ತಿತ್ತು, ಆ ಥರನೇ ಅದು ಸಿನಿಮಾ ನೋಡ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ಹಂಗಾಗಿ ಐ ಆಮ್ ಸೋ ಹ್ಯಾಪಿ. ಒಟ್ಟಲ್ಲಿ ಈ ಸಿನಿಮಾ ಬಗ್ಗೆ ಎಲ್ಲ ಪಾಸಿಟಿವ್. ನನಗೆ ಎಷ್ಟೊತ್ತು ಬೇಕಾದ್ರೂ ಮಾತಾಡ್ತೀನಿ ಈ ಸಿನಿಮಾ ಬಗ್ಗೆ. ಏನೋ ಒಂದು ಪರ್ಸ್ನಲ್ ಅಟ್ಯಾಚ್ಮೆಂಟ್ ಈ ಸಿನಿಮಾ ಬಗ್ಗೆ. ಅದರಲ್ಲೂ ಫಸ್ಟ್ ಕಾಪಿ ನೋಡಿದಾಗಿಂದ ಒಂದು ತುಂಬ ಕನೆಕ್ಷನ್ನು. ಈ ಸಿನಿಮಾ ತುಂಬ ಜನರ ಮನಸ್ಸನ್ನು ಗೆಲ್ಲುತ್ತೆ. ನಾನು ಇನ್ನೊಂದಷ್ಟು ಜನಕ್ಕೆ ರೀಚ್ ಆಗ್ತೀನಿ, ಇನ್ನೊಂದಷ್ಟು ಹೆಣ್ಮಕ್ಳಿಗೆ ರೀಚ್ ಆಗ್ತೀನಿ ಅಂತ. ಪ್ರಯಾರಿಟಿ ಅಲ್ಲ, ನನಗೆ ಹೇಳಿ ಫೀಮೇಲ್ ಫ್ಯಾನ್ಸ್ ಇಲ್ಲ ಅಂತ ಹೇಳ್ತಿದ್ರಲ್ಲ, ಓಕೆ ಟ್ರೈ ಮಾಡೋಣ ಅಂತ ಮಾಡಿದ್ದಲ್ಲ. ಅದಕ್ಕೆ ಲವ್ ಕ್ಯಾರೆಕ್ಟರ್ ಮಾಡಿದ್ರೆ ಫೀಮೇಲ್ ಗರ್ಲ್ಸ್ ಬರ್ತಾರೆ, ರೌಡಿಸಮ್ ಅಲ್ಲಿ ಆತರ ಎಮೋಷನಲಿ ಮಾಡಿದ್ರೆ ಹೇಗಲ್ಲ. ಅದಕ್ಕೆ ಇದೊಂದು ಟ್ರೈ ಮಾಡೋಣ, ವರ್ಕ್ ಆಗಿದೆ ಕೂಡ. ಎಲ್ಲರೂ ಆಲ್ರೆಡಿ ಪಾಸಿಟಿವ್ ರಿವ್ಯೂಸ್ ಕೊಟ್ಟಿರೋದ್ರಿಂದ ಆಡಿಯನ್ಸ್ ಹಂಗ ಹೇಳ್ತಾರೆ ಅಂತ ವೈಟಿಂಗ್. ಅವ್ರು ತುಂಬಾ ಸಪೋರ್ಟಿಂಗ್ ಆಗಿ ಮೇ ಬಿ ಟೀಚ್ ಎಲ್ಲ ಮಾಡಿದ್ರ ಈ ತರ ಮಾಡ್ಬೇಕು ಲವ್ ಸ್ಟೋರಿ ಬಟ್ ಅಫ್ ಕೋರ್ಸ್ ಸೀನ್ ಮುಂಚೆ ನಾವು ಸ್ವಲ್ಪ ರಿಹರ್ಸಲ್ಸ್ ಎಲ್ಲ ಮಾಡಿದ್ವಿ, ಡಿಸ್ಕಸ್ ಮಾಡಿದ್ವಿ. ಬಟ್ ಅಟ್ ದಿ ಎಂಡ್ ಆಫ್ ದಿ ಡೇ ನಾವು ಡೈರೆಕ್ಟರ್ ಏನ್ ಬೇಕೋ ಅದ್ ನಾವು ಕೊಡ್ತೀವಿ ಅಷ್ಟೇ. ಏನಾದ್ರೂ ಸಣ್ಣ ಪುಟ್ಟ ಚೇಂಜಸ್ ಏನಾದ್ರೂ ಇದ್ರೆ ನಾವು ಸರ್ ಜೊತೆ ಡಿಸ್ಕಸ್ ಮಾಡ್ಬಿಟ್ಟು ನಾವು ಮಾಡ್ತೀವಿ. ಬಟ್ ಐ ಥಿಂಕ್ ನಾವು ಅಷ್ಟೊಂದು ಕೆಮಿಸ್ಟ್ರಿ ಬಿಲ್ಡ್ ಮಾಡಿದ್ವಿ ಆಕ್ಚುಲಿ ಇದು ಶೂಟ್ ಮಾಡಕ್ ಮುಂಚೆನೆ. ಸೊ ಹಂಗಾಗಿ ಸ್ವಲ್ಪ ಈಸಿನೇ ಇತ್ತು. ನಾವು ಶೂಟ್ ಮಾಡುವಾಗ ಜಾಸ್ತಿ ಆಕ್ಟಿಂಗ್ ಏನು ಅನ್ಸ್ಲಿಲ್ಲ. ಸೊ ಜಸ್ಟ್ ಯುನೋ ನಮ್ ಅವ್ನ ಕೆಮಿಸ್ಟ್ರಿ ಮೇಲೆ ನಾವು ಎಲ್ಲ ಚೆನ್ನಾಗಾಯ್ತು ಆಕ್ಚುಲಿ. ಸರ್ ನೀವು ಚಾಯ್ಸ್ ಮಾಡಿರೋದು ಆಕ್ಟರ್ಸ್ಗಳನ್ನೆಲ್ಲ, ಸೊ ಇವರೇ ಬೇಕು, ಪೃಥ್ವಿ ಅವರೇ ಬೇಕು, ಸೊ ಯಾಕೆ ಅಂತ? ಇಲ್ಲ, ಅದು ನಾವು ಒಂದು ಅಷ್ಟು ಜನ ತೋರಿಸ್ತಾ ಇದ್ರು ನಮ್ಮ ಡೈರೆಕ್ಟರ್. ಸಾರಿ ನೋಡಿ ಪೃಥ್ವಿನ ಮೊದಲೇ ಪೃಥ್ವಿ ಅವರು ಸೆಲೆಕ್ಟ್ ಮಾಡಿಬಿಟ್ಟಿದ್ರು. ಏನಕ್ಕೆ ಅಂದರೆ ದಿಯಾ ಫಿಲಮ್ ಅಲ್ಲಿ ಮಾಡಿ ಓಕೆ ಅವರೊಬ್ಬರು ಇದಾಯಿತು. ಮತ್ತು ಕೆಲವೊಂದನ್ನ ಆಪ್ಷನ್ಸ್ ಮಾಡೋವಾಗ ಇವ್ರದ್ದು ರತ್ನ ಪ್ರಪಂಚ ಸಿನಿಮಾ ನೋಡಿದ ತಕ್ಷಣ ಇನ್ಯಾವುದನ್ನು ಬೇಡಪ್ಪ ಆಮೇಲೆ ಹೀರೋಯಿನ್ಸು ಓಕೆ ಸೆಲೆಕ್ಟ್ ಮಾಡುವಾಗ ಮೇಡಮ್ ಅವರು ಲವ್ ಮಾಕ್ಟೇಲ್ 2 ಅಲ್ಲಿ ಚೆನ್ನಾಗಿ ಒಳ್ಳೆ ಇದು ಐಟು ಮತ್ತೆ ಇದು ಇವರು ಸೆಟ್ ಆಗ್ತಾರೆ ಪ್ರಮೋದ್ಗೆ ಅಂತ ಹೇಳ್ಬಿಟ್ಟು ಓಕೆ ಸೆಲೆಕ್ಟ್. ತುಂಬಾ ಕ್ಯೂಟ್ ಆಗಿ ಕಾಣಿಸ್ತದೆ ಪರ್ಫೆಕ್ಟ್ ಹೇಳಿ ಮಾಡ್ಸಿದ ಜೋಡಿ ನಾವು ಸೆಲೆಕ್ಟ್ ಮಾಡ್ತೀವಿ. ಸರ್ ನೀವು ಈಗ ಸಿನಿಮಾ ಕೇಳಿದ್ದು ಒಂದ್ ಲೈನ್ ಕತೆ ಕೇಳಿ ಒಪ್ಕೊಂಡ್ರ ಅಥವಾ ಪೂರ್ತಿ ಸ್ಟೋರಿ ಕೇಳಿ ಒಪ್ಕೊಂಡ್ರ? ಇಲ್ಲ, ಪೂರ್ತಿ ಕೇಳಿದೆ ನಾನು. ಪೂರ್ತಿ ಸ್ಟೋರಿ ಕೇಳಿ 2 ವಿಭಿನ್ನ ಪ್ರೇಮ ಕಥೆ ಸ್ಟಾರ್ಟ್ ಆಗಿ ಅದು ಜರ್ನಿ ಆಗುತ್ತಲ್ಲ, ಆ ಜರ್ನಿ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ಪ್ರಮೋದ್ ಅವರು ಹೇಳ್ತಾರೆ ಅಲ್ಲೊಂದು ಲವ್ ಸ್ಟೋರಿ ಅಂತ. ಇವ್ರದ್ದು ಯಾವಾಗ ಜರ್ನಿ ಸ್ಟಾರ್ಟ್ ಆಗುತ್ತೋ ಅಲ್ಲಿಂದ ಲಾಸ್ಟ್ವರೆಗೂ ನಗಿಸ್ತಾರೆ, ಅಳಿಸ್ತಾರೆ, ಎಲ್ಲ ಸ್ಟಾರ್ಟ್ ಆಗುತ್ತೆ. ಒಂದು ಇಬ್ರು ಹೀರೋಗಳು ಒಂದು ಜರ್ನಿಯಲ್ಲಿ ಅಷ್ಟು ಮಾಡೋದೇನು ಇದಲ್ಲ, ನಗಿಸ್ಕೊಂಡು ಹೋಗ್ತಾರೆ, ಅಳು ಬರುತ್ತೆ. ಹಂಗಾಗಿ ನನಗೆ ಆ ಲೈನ್ಸ್ ತುಂಬಾ ಇಷ್ಟ ಆಯ್ತು. ಇವರು ಹೇಳಿದ್ದು ಆಯ್ತಪ್ಪ ಮಾಡಿ ಅಂತ ಹೇಳ್ಬಿಟ್ಟು ಈಗ ಒಂದು ಪಾಯಿಂಟ್ ಇದೆ ಒಪ್ಕೊಳ್ಳಕ್ಕೆ ಅಂತ ಏನಾದ್ರು ಆ ತರ ಏನಾದ್ರು ಇದೆಯಾ? ಸೊ ಹೋಲ್ ಸ್ಟೋರಿಯಲ್ಲಿ ಒಂದು ಪಾಯಿಂಟ್ ಕೇಳಿ ಮಾಡ್ಲೇಬೇಕು ಅಂತ ಹೇಳಿ. ಅಲ್ಲ, ಈಗ ಏನಂದ್ರೆ ಎಲ್ಲಾ ಪ್ರೇಮ್ ಕಥೆಗಳು ಬಂದ್ಬಿಟ್ಟಿದೆ, ಅದ್ರಲ್ಲಿ ಏನೋ ಒಂದು ವಿಭಿನ್ನ ಇರ್ಬೇಕಲ್ಲ. ಇವ್ರು ಯಾವಾಗ 2 ಟ್ರ್ಯಾಕ್ ಹೇಳಿದ್ರು ನನಗೆ ಈ ತರದನ್ನು ನನ್ಗೆಲ್ಲೂ ನೆನಪಾಗ್ಲಿಲ್ಲ. ಎಲ್ಲೋ ಇಲ್ಲಿ ಬಂದಿದೆಯೇ ಇದು ಅಂತ ಹೇಳ್ಬಿಟ್ಟು ನನ್ಗೆ ನೆನಪಾಗ್ಲಿಲ್ಲ. ಮೋಸ್ಟ್ಲಿ ಇದು ಚೆನ್ನಾಗಿದೆ, ಹೊಸ್ತಾಗಿದೆ ಅಂತ ಹೇಳ್ಬಿಟ್ಟು ನಾನು ಸಿನಿಮಾಗಳೆಲ್ಲ ನೀವು ಜಾಸ್ತಿ ನೋಡ್ತಾ ಇರ್ತೀರಾ? ತುಂಬಾ ನೋಡ್ತಾ ಇದ್ದೆ ಮೊದಲು, ಇತ್ತೀಚೆಗಿಲ್ಲ. ಸಿನಿಮಾ ನೋಡ್ತಾ ಇದ್ದೆ. ಸಾಂಗ್ಗಳ ಬಗ್ಗೆ ತುಂಬಾ ಆಸಕ್ತಿ. ಹಂಸಲೇಖ ಸರ್ ಫ್ಯಾನ್ ನೀವು ಸಾರು. ತುಂಬಾ ಇಷ್ಟ ನನಗೆ. ಮೊದಲು ಪರ್ ಡೇ ಯಾವಾಗಲಾದ್ರೂ 2 ಸಿನಿಮಾ ನೋಡ್ತಾ ಇದ್ದೆ. ಥಿಯೇಟರ್ 2 ಫಿಲ್ಮ್ಸ್ ಒನ್ ಡೇ ನಲ್ಲಿ ನೋಡಿದ್ದೀನಿ. ಸುಮಾರು ಆತರ ಇದೆ ನಮ್ಗೆ. ಈಗ ಏನಾಗಿದೆ, ತುಂಬಾ ಕೆಲಸದ ಬೇರೆ ಬೇರೆ ಒತ್ತಡದಲ್ಲಿ ವರ್ಷಾನ್ಗಟ್ಲೆ ಸಿನಿಮಾ ನೋಡಿಲ್ಲ. ಇತ್ತೀಚೆಗೆ ಈಗ ಸ್ಟಾರ್ಟ್ ಮಾಡಿದ್ದೀನಿ ಮತ್ತೆ. ಈಗ ಏನಾದ್ರು 2 ವರ್ಷದಿಂದ ಸಿನಿಮಾ ಬಂತಂದ್ರೆ ಹೋಗೋಣ. ಆಮೇಲೆ ಸೆಲೆಬ್ರಿಟಿ ಶೋಗೆ ಸುಮಾರು ಜನ ಕರೀತಾರೆ, ಹಂಗೆ ಎಲ್ಲ ಸಿನಿಮಾಗಳು ಮಾಡೋ ಪ್ಲಾನ್ಸ್ ಇಲ್ಲ ಇದಾರಲ್ಲ, ಸೊ ಆಯ್ಕೆಗಳು ಮಾಡ್ಕೊಳಕ್ ಈಸಿ ಆಗುತ್ತೆ ಅಂತ ಸಿನಿಮಾಗಳನ್ನ ರಿಸರ್ಚ್ ತರ ಮಾಡ್ತಿದ್ದಾರೆ. ಹೀಗಾಗಿ ಸಿನಿಮಾ ಮಾಡ್ಬೇಕು ಅಂತ ಅನ್ಸಿದ್ವಾ ಅಥವಾ ಬೇರೆ ಏನಾದ್ರು ರೀಸನ್ ಇದೆಯಾ ಸಿನಿಮಾ ಮಾಡ್ಬೇಕು ಅಂತ? ಸಿನಿಮಾ ಮಾಡ್ಬೇಕು ಅಂತ ನನ್ಗೆ ಯಾವ್ದು ಗಿರೀಶ್ ಬಂದಿಲ್ಲ ಅಂದ್ರೆ ಮೋಸ್ಟ್ಲಿ ನಾನು ಮಾಡ್ತಾ ಇಲ್ಲ ಅನ್ಸುತ್ತೆ. ಗಿರೀಶ್ ಅವ್ರು ಬಂದಿದ್ದಕ್ಕೆ ಅವ್ರು ಸುಮಾರು ಸಲ ನನಗೆ ಇಲ್ಲ ಸರ್ ಒಂದು ಸಿನಿಮಾ ಮಾಡಿ 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 ಅಂತ ಹೇಳಿದ್ಮೇಲೆ ಯಾವಾಗ ಕತೆ ಕೇಳಿದೆ ಅವಾಗ ನಾನು ಮಾಡಬೇಕು ಅನಿಸ್ತು.
ಆಮೇಲೆ ಸಿನಿಮಾ ಇದನ್ನ ಯಾವಾಗ ಸ್ಟಾರ್ಟ್ ಮಾಡಿದ್ವೋ ಅದೇನೋ ಕನೆಕ್ಷನ್ನು ಹಂಗೆ ಬರ್ತಾ ಇದೆ. ಈಗೇನಂದರೆ ಪ್ಯೂರ್ಲಿ ಬಿಸ್ನೆಸ್ಗಾಗಿ ನಾನು ಸಿನಿಮಾ ಮಾಡಬೇಕು, ಕನ್ನಡ ಇಂಡಸ್ಟ್ರಿಗೆ ಒಂದು ಕನ್ನಡ ಒಳ್ಳೊಳ್ಳೆ ಸಿನಿಮಾ ನನ್ನ ಬ್ಯಾನರಲ್ಲಿ ಬರಬೇಕು. ಅದು 2 ವರ್ಷಕ್ಕೊಂದು ಪಕ್ಕ ಇನ್ಮೇಲೆ ಮಾಡ್ಕೊಂಡು, ಈಗ ಮಾರ್ಚಿಗೆ ಇಲ್ಲಾಂದ್ರೆ ಏಪ್ರಿಲ್ಗೆ ಇನ್ನೊಂದು ಸ್ಟಾರ್ಟ್ ಮಾಡ್ತೀನಿ. ಆಲ್ರೆಡಿ ಈ ಮೂವಿ ತುಂಬಾ ಗ್ಯಾಪ್ ಆಗಿತ್ತು, ಸೊ First one ನಂಗೆ ಯಾವಾಗಲೂ ಹಂಗೆ. ನನಗೆ ಏನಂದ್ರೆ ನನಗೆ ಎಲೆಕ್ಷನ್ ಬಂತು, ಸೆಂಟ್ರಲ್ ಒಂದು 6 ಮಂತ್ ಎಲೆಕ್ಷನ್ಗೆ ಹೋದೆ, ಆಮೇಲೆ ಬಂದೆ. ಮತ್ತೆ ಎಲ್ಲ ಆದ್ಮೇಲೆ ನೋಡಿ ಈ ಕ್ವಾಲಿಟಿ ಡಬ್ಬಿಂಗ್ ಆಗಲಿ ಎಡಿಟಿಂಗ್ ಆಗಲಿ, ನೀವು ಎಡಿಟಿಂಗ್ ನೋಡಿ ಬೇರೆ ಸಿನಿಮಾ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಎಲ್ಲೋ ಯಾವುದೋ ಹಿನ್ನೆಲೆ ಬ್ರಾಕ್ ಡ್ರಾಪ್ಗೆ ಇವ್ರು ಎಲ್ಲೋ ಎತ್ಕೊಂಡೋಗಿ ಏನೋ ಕುಂಡಿರ್ತಿರ್ತಾರೆ, ಅರ್ಥನೇ ಆಗಲ್ಲ ನಮಗೆ. ಇದರಲ್ಲಿ ಪ್ರತಿಯೊಂದು ಒಂದು ಸೀನ್ಗೂ ಹಿಂದೆ ಕನ್ಸು ಹೇಳಕ್ಕೆ ಹೋದ್ರೆ ಆ ಪ್ರತಿಯೊಂದು ಸೀನ್ಗೂ ಲಿಂಕ್ ಆಗುತ್ತೆ, ಅದಿರಬೇಕು, ನೀನು ಅರ್ಥ ಆಗಬೇಕು. ಎಲ್ಲೆಲ್ಲೋ ಏನೇನೋ ಮಾಡ್ಬಿಟ್ಟಿರ್ತಾರೆ ಡಬ್ಬಿಂಗ್, ನಮಗೆ ಅರ್ಥ ಆಗಿರೋದು. ಹಂಗಾಗಿ ಇದನ್ನ ಇಷ್ಟು ದಿವಸ ಅವರು ತೊಗೊಂಡಿದ್ದು, ಆ್ಯಕ್ಚುಲಿ ನಾನು ಅವ್ರಿಗೆ ಟಾರ್ಗೆಟ್ ಕೊಟ್ಟಿದ್ದು ಹೋದ ವರ್ಷ ಏಪ್ರಿಲ್ ಕೊಟ್ಟಿದ್ದು, ಏಪ್ರಿಲ್ ರಿಲೀಸ್ ಮಾಡಬೇಕು ಅಂತ ಮಾಡ್ತಾ ಇದ್ರು ನಮ್ಮ ಡೈರೆಕ್ಟ್ರು. ಆಯ್ತಪ್ಪ ಮಾಡಪ್ಪ, ನೀನು ಇಲ್ಲ, ಮಾಡಿಲ್ಲ ಜರ್ನಿ ಪೋರ್ಷನ್ಸ್ ಇದೆಯಲ್ಲ, ಆ ಗ್ರೀನರಿ ಎಲ್ಲ ಫೀಲ್ ಆಗಬೇಕು ಅಂದರೆ ಮಳೆ ಬರಬೇಕಿತ್ತು. ಏಪ್ರಿಲ್ ಬಿಸಿಲಲ್ವಾ, ಅದು ಮುಗಿಸಿ ಮಳೆ, ಆಮೇಲೆ ನಾನು ಸ್ವಲ್ಪ ದಪ್ಪ ಆಗಬೇಕಿತ್ತು. ಇಲ್ಲೇನು ಕಾಣ್ತಿದೆಯೋ ಇನ್ನೊಂದು ಶೇಡ್ ಬರುತ್ತೆ, ಅದು ಸ್ವಲ್ಪ ದಪ್ಪ ಆಗಬೇಕಿತ್ತು, ಒಂದು ಸ್ವಲ್ಪ ಡಲ್ ಫೀಲ್ ಬೇಕಿತ್ತು. ಅದಕ್ಕೆಲ್ಲ ಟೈಮ್ ತೊಗೊಂಡು ಮಾಡಿದ್ವಿ, ಅದಕ್ಕೆ ಚೆನ್ನಾಗಿ ಕಾಣ್ತಿದೆ. ಇಷ್ಟೆಲ್ಲ ಸಾಹಸ ಮಾಡಿ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಅಂಡ್ ಹವಾಮಾನ ಚೇಂಜ್ ಆಗೋದ್ರ ಬಗ್ಗೆ ಎಲ್ಲ ತಗೊಂಡ್ ಮಾಡಿರೋದು ಅದಕ್ಕೆ ನೋಡಕ್ ತುಂಬಾ ಚೆನ್ನಾಗಿ ಕಾಣ್ತಿದೆ ಔಟ್ಪುಟ್ ಹೌದು ಬಂದಿದೆ. ನೀವು ಪೃಥ್ವಿ ಸರ್ ಪಾತ್ರದ ಬಗ್ಗೆ ತುಂಬಾ ಹೇಳಿದ್ರಿ, ನಿಮಗೆ ಅನ್ಸಿದ್ ಯಾವ ಪಾತ್ರ ನೀವು ಮಾಡ್ಬೇಕು? ತುಂಬಾ ಸಲ ಅನಿಸ್ತು. ಅದು 2ನೇ ಸಲ ಸಿನಿಮಾ ನೋಡುವಾಗ ಅನಿಸ್ತು, ಅಯ್ಯೋ ಇದು ನಾನು ಮಾಡ್ಬೇಕಿತ್ತಲ್ಲ ಪಾತ್ರ ಅಂತ. ಅಷ್ಟು ಕ್ಯೂಟ್ ಆಗಿದೆ ಪಾತ್ರ, ಅಂಡ್ ಮಾಡಕ್ ಚಾಲೆಂಜಿಂಗ್ ಆಗಿದೆ. ಇಲ್ಲಿ ಏನು ಅವ್ರಿಗೆ ಇಲ್ಲಿ ಕೈ ಇದೇನೋ ಕಾಣ್ತಿದೆಯಲ್ಲ, ಅದೆಲ್ಲ ತುಂಬ ಕಷ್ಟಮ್ಮ. ಅಂದರೆ ಸುಸ್ತಾಗುತ್ತೆ ಪ್ರತಿ ಸಲ. ಶಾರ್ಟ್ ಓಕೆ ಆಗಿ ಟೇಕ್ ಓಕೆ ಆದ ತಕ್ಷಣವೇ ಅದು ಅಷ್ಟು ಎನರ್ಜಿ ಕೇಳುತ್ತೆ. ಕಾಲು, ಕೈ, ನಾಲ್ಗೆ, ಮುಖ, ಕಣ್ಣು ಎಲ್ಲ ಇನ್ವಾಲ್ವ್ ಆಗ್ಬೇಕು ಅದರಲ್ಲಿ. ತುಂಬ ಕಷ್ಟ. ಅವ್ರು ಅದನ್ನು ಆರಾಮಾಗೆ ಮಾಡಿದ್ದಾರೆ. ಬಟ್ ಕಟ್ ಹೇಳಿದ್ಮೇಲೆ ಸುಸ್ತಾಗ್ತಿತ್ತು ಅವ್ರಿಗೆ, ಅಷ್ಟು ಎನರ್ಜಿ ಕೇಳುತ್ತೆ ಅದು ಪಾತ್ರ. ನೋಡೋಕೆ ಹಂಗೆ ಸಿಂಪಲಾಗಿ ಕಾಣುತ್ತೆ, ತುಂಬ ಕಷ್ಟ. ಸೊ ಎಂಥ ಆ್ಯಕ್ಟ್ರಿಗಾದರೂ ಅನಿಸುತ್ತೆ ನಾವು ಮಾಡಬೇಕಿತ್ತು ಅಂತ. ಬಿಕಾಸ್ ಆ ಕೊನೆ 10-15 ನಿಮಿಷದಲ್ಲಿ ಅದೇನೋ ಒಂಥರ ಎಲ್ಲ ಕರಳೆಲ್ಲ ಕಿವುಚ್ದಂಗೆ ಆಗುತ್ತಲ್ಲ, ಅದು ಕಷ್ಟ ಆ ಥರ ಅನ್ಸೋದು ಆಡಿಯನ್ಸ್ಗೆ. ಒಳ್ಳೆ ಆ್ಯಕ್ಟ್ರು ಅಂತ ಅವರು. ಸೊ ಈ ಸಿನಿಮಾದಲ್ಲಿ ಪೃಥ್ವಿ ತೂಕ ಜಾಸ್ತಿ ಇರುತ್ತೆ ಪರ್ಫಾರ್ಮೆನ್ಸ್ ವೈಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.